ಹಾಯ್ ಹಲೋ ನಮಸ್ಕಾರ. ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಶಿವರಾತ್ರಿ ಹಬ್ಬ ಬಂದೈತಂದರೆ ಎಲ್ರಿಗೂ ಸಂಭ್ರಮ, ಹಬ್ಬದ ಮನೆ ಮಾಡುತ್ತೆ. ಆದರೆ ಹಬ್ಬದಲ್ಲಿ ಆ ಸಂಭ್ರಮನ ಡಬಲ್ ಮಾಡೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬಿಗ್ ಸಿನಿಮಾ ಬರ್ತಾ ಇದೆ. ಇಟ್ಸ್ ನನ್ ಅದರ್ ದ್ಯಾನ್ ಕರ್ನಾಟಕ ದಮನಕ. ಒಂದಷ್ಟು ಸಾಂಗ್ ಸ್ಯಾಂಪಲ್ಸ್ನಿಂದ ಸಿಕ್ಕಾಪಟ್ಟೆ ನಿರೀಕ್ಷೆ ಮೂಡಿಸಿರ್ತಕ್ಕಂಥ ಸಿನಿಮಾ. ಅಫ್ಕೋರ್ಸ್ ಯೋಗರಾಜ್ ಭಟ್ರ ಕಾಂಬಿನೇಷನಲ್ಲಿ ಅಂತಂದರೆ ಆ ಸಿನಿಮಾದಲ್ಲಿ ಸಮಥಿಂಗ್ ಏನೋ ಒಂದು ಇರುತ್ತೆ ಕಂಟೆಂಟ್ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ಕರ್ನಾಟಕ ದಮನಕ ಅಂತಂದರೆ ಪಂಚತಂತ್ರದ 2 ಗುಳ್ಳೆ ನರಿಗಳ ಕತೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ನಾನು ಮಾತಾಡೋಕ್ಕೆ ಹೊರಟಿರ್ತಕ್ಕಂಥ ನರಿಗಳು ಯಾರಪ್ಪ ಅಂತಂದರೆ, ನನ್ನ ಜೊತೆ ಹೀರೋಯಿನ್ಸ್ ಇಬ್ಬರು ಕೂತಿದ್ದಾರೆ. ಮೊದಲಿಗೆ ನಾನು ನಮ್ಮ ಕನ್ನಡದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ನಿಶ್ವಿಕಾ ನಾಯ್ಡು ಅವ್ರನ್ನ ಶೋಗೆ ವೆಲ್ಕಮ್ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಲಕ್ಷ್ಮಿ, ಸೋ ಸ್ವೀಟ್, ಥ್ಯಾಂಕ್ ಯು. ಕರ್ನಾಟಕ ದಮನಕ ಸಿನಿಮಾದಲ್ಲಿ ಇಬ್ಬರು ಹೀರೋಗಳಿದ್ದಾರೆ ಅಂತಂದಮೇಲೆ ಮತ್ತೊಬ್ಬ ಹೀರೋಯಿನ್ ಇರಲೇಬೇಕು. ನಮ್ಮ ರಾಜಕುಮಾರ ಸಿನಿಮಾದ ನಾಯಕ ನಟಿ, ಕನ್ನಡಿಗರ ಚಿರಪರಿಚಿತರಾಗಿರ್ತಕ್ಕಂತಹ ಪ್ರಿಯಾ ಆನಂದ್ ಅವ್ರನ್ನ ಮೊಟ್ಟಿಗಿದ್ದಾರೆ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಇಂಡಸ್ಟ್ರಿ. ಪ್ರಿಯಾ ಆನಂದ್, ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ಅಪ್ಪು ಸರ್ ಜೊತೆ ಆಕ್ಟ್ ಮಾಡ್ದ ಆದ್ಮೇಲೆ ಮತ್ತೊಮ್ಮೆ ದೊಡ್ಡ ಮನೆ ಹೀರೋ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಯಾವುದು ಇರಕ್ಕಿಲ್ಲ. ಆಫ್ಟರ್ ಅಪ್ಪು, now ಶಿವಣ್ಣ. Very excited to work with Shivana. She signed a film with Shivana a long time ago and that film didn't take off. She's very, very happy to be able to share screen space with him. I think I'm very fortunate and very blessed to have worked with both of them. ಎಸ್ ನಿಶ್ವಿಕಾ ಅವರೇ, ನಿಮ್ಗೆ ಎಷ್ಟು ಖುಷಿ ಇದೆ ಈ ಸಿನಿಮಾದ ಭಾಗವಾಗಿರ್ತಕ್ಕಂಥದ್ದು? ಯಾಕಂದ್ರೆ ಒಬ್ರು ಕರ್ನಾಡ ಚಕ್ರವರ್ತಿ, ಮತ್ತೊಬ್ರು ಡ್ಯಾನ್ಸ್ ಚಕ್ರವರ್ತಿ. ಎಸ್, ನನಗೆ ಮೊದಲನೇ ಬಾರಿಗೆ ಈ ಸಿನಿಮಾನ ನಾನು ವೆನ್ ಐ ವಾಸ್ ಆಫರ್ಡ್ ಇಟ್ ಸೆಲ್ಫ್ ನನಗೆ ತುಂಬಾನೇ ಖುಷಿ ಜೊತೆಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಂತು ಅಂತ ಅನಿಸ್ತು. ಬಿಕಾಸ್ ಇಡೀ ಕಾಸ್ಟಿಂಗ್ ಇಟ್ ಸೆಲ್ಫ್ ಎಷ್ಟು ವೇಟೇಜ್ ಇದೆ, ಎಷ್ಟು ತೂಕ ಇರೋವಂಥ ಸಿನಿಮಾ ಇದು. ಅಂಥದ್ರಲ್ಲಿ ಒಂದು ಭಾಗಿಯಾಗಿರೋದು ಐ ಥಿಂಕ್ ಐ ಆಮ್ ವೆರಿ ಫಾರ್ಚುನೇಟ್. ಸೊ ಈ ಒಂದು ಅವಕಾಶನ ನನಗೆ ಕೊಟ್ಟಿದ್ದಂಥ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಆಗಿರ್ಬೋದು, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ರೀಸೆಂಟಾಗಿ ಒಂದು ಪೋಸ್ಟ್ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸಾಮಾನ್ಯವಾಗಿ 1-2-3 ಸಿನಿಮಾ ಮಾಡಿದ ತಕ್ಷಣ ನಮ್ಮ ಕನ್ನಡದ ನಟಿ ಮಣಿಯರು ಪರಭಾಷೆಗಳು ಹೊರಟೋಗ್ಬಿಡ್ತಾರೆ. ಆದರೆ ಕನ್ನಡದ ಸಿನಿಮಾಗಳಲ್ಲೇ ಬೇರೆ ಆಫರ್ಗಳು ಬಂದರೂ ಅವುಗಳನ್ನೆಲ್ಲ ರಿಜೆಕ್ಟ್ ಮಾಡಿಕೊಂಡು ಕನ್ನಡ ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡ್ಕೊಂಡಿರ್ತಕ್ಕಂಥ ನಿಶ್ವಿಕಾ ನಾಯ್ಡು ಅವರು ಅಂತಕ್ಕಂಥ ಒಂದು ಪೋಸ್ಟ್ ನೋಡಿದೆ. ಅದಕ್ಕೆ ಪೂರಕವಾಗಿ ಕೇಳೋದಾದರೆ, ಪಾನ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡಿರ್ತಕ್ಕಂಥ ಪ್ರಭುದೇವ ಅವರಿಗೆ ನೀವು ಪೇರ್ ಆಗಿದ್ರೆ ಎಗೈನ್ ಅವ್ರು ಇಲ್ಲಿಗೆ ಬಂದು ನಿಮ್ಮ ಕೋಸ್ಟರ್ ಆಗಿರುತ್ತೆ, ಎಷ್ಟು ಖುಷಿ ಅನಿಸುತ್ತೆ? ಆಸ್ ಅನ್ ಆರ್ಟಿಸ್ಟ್ ಐ ಥಿಂಕ್ ಯು ಶುಡ್ ಓನ್ಲಿ ಎಕ್ಸ್ಪ್ಲೋರ್ ಯುವರ್ ಆರ್ಟ್. ಅಂದರೆ ಭಾಷೆ ಅಫ್ಕೋರ್ಸ್ ಪ್ರೀತಿ ಇದೆ, ಇಲ್ಲಿನ ಭಾಷೆ, ಇಲ್ಲಿನ ಜನ, ಇಲ್ಲಿನ ಊಟ ತಿಂತಿದ್ದೀವಿ ನಾವು ಆಸ್ ಅನ್ ಆರ್ಟಿಸ್ಟ್. ಸೊ ಸಾಯೋವರೆಗೂ ಚಿರಋಣಿಯಾಗಿರ್ತೀವಿ. ಬಟ್ ಅಫ್ಕೋರ್ಸ್ ಬೇರೆ ಭಾಷೆಯಿಂದ ಇಲ್ಲಿ ಬಂದಾಗ, ನಾವು ಬೇರೆ ಭಾಷೆಗೆ ಹೋದಾಗ ನಮ್ಮ ಕಲೆನ ತೋರ್ಸಕ್ಕೆ ಹೋಗ್ತೀವಿ ಹೊರತು ಬೇರೆ ಯಾವ ಉದ್ದೇಶನೂ ಇರಲ್ಲ. ಎಲ್ಲಿಂದ ಯಾವ ಕಾರ್ನರಿಂದ ಬಂದ್ರೂ ವಿರ್ ಆಲ್ ಅಟ್ ದಿ ಎಂಡ್ ಆಫ್ ದ ಡೇ ಒಂದು ಸಿನಿಮಾಗಂತ ಕೆಲಸ ಮಾಡ್ತಿರೋ ಕಲಾವಿದರಷ್ಟೇ. ಸೇಮ್ ವಿತ್ ಪ್ರಿಯಾ ಆಲ್ಸೋ. ಇನ್ಫ್ಯಾಕ್ಟ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಐ ಥಿಂಕ್ ಕನ್ನಡ ಸಿನಿಮಾಗಳಲ್ಲಿ ಕನ್ನಡ ಆಡಿಯನ್ಸ್ ಆರ್ ಮೋರ್ ಫಾಂಡ್ ಆಫ್ ಹರ್. ಇಫ್ ಐ ಫೀಲ್ ಲೈಕ್ ದಟ್. ಬಿಕಾಸ್ ಇಲ್ಲಿನ ಜನ ಅಂದರೆ ಅಪ್ಪು ಸರ್ ಜೊತೆ ನೋಡಾದ್ಮೇಲೆ ಮತ್ತೆ ಜೇಮ್ಸ್ ನೋಡಾದ್ಮೇಲೆ ಅವ್ರನ್ನ ನಮ್ಮಲ್ಲಿ ಒಬ್ರು ಅಂತ ಅನ್ಕೊಂಡಿದ್ದಾರೆ. ಬಟ್ ಹಂಗಂತ ಅವ್ರು ಬೇರೆ ಭಾಷೆಯಿಂದ ಬಂದವರು ಅಂತ ಯಾವತ್ತೂ ನಾವು ಕನ್ನಡಿಗರು ಅನ್ಕೊಂಡಿಲ್ಲ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ಪ್ರಿಯಾನಂದ್ ಅವ್ರಿಗೆ. ನೀವೇ ನನ್ಗೆ ಈಸಿ ಮಾಡಿಬಿಟ್ರಿ. ಏನಕ್ಕೆ ಪ್ರಿಯಾನಂದ್ ಅವ್ರಿಗೆ ಕನ್ನಡ ಬರಲಿಲ್ಲ ಅಂತಂದ್ರೂ ಸಹ ನಮ್ಮ ಕನ್ನಡದ ಹುಡುಗಿನೇ ಅಂತಕ್ಕಂಥ ಇದನ್ನ ನಾವು ಕನ್ನಡಿಗರೆಲ್ಲ ನಾವು ಅಷ್ಟು ಹಚ್ಕೊಂಡಿದ್ದೀವಿ. That is the best compliment ever. But this is my favorite industry to work in. I've always had the best time. I always say I've been spoiled because I started with the West. I started with Appu and a film like Rajkumara, Hombale Films. So I've been super lucky, I think. And I love everything about Karnataka. Appu gave me the introduction to not just the language but the food and the people, and there's so much to explore as a state. There's so much beauty. So this is one of my favorite places to be. ಈಗ ಮತ್ತೊಂದು ಬಿಗ್ ಆಪರ್ಚುನಿಟಿ ಲೈಕ್ ದಟ್. ಒನ್ಸ್ ಅಗೇನ್ ಯು ಆರ್ ಕೊಲಾಬ್ರೇಟಿಂಗ್ ವಿತ್ ಬಿಗ್ಗೆಸ್ಟ್ ಬ್ಯಾನರ್, ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್, ಬಿಗ್ಗೆಸ್ಟ್ ಸ್ಟಾರ್ ಕಾಸ್ಟ್. ಸೊ ನಿಮ್ಗೆ ಫಸ್ಟ್ ಆಫರ್ ಬಂದಾಗ ಎಷ್ಟು ಖುಷಿ ಆಯಿತು? I was more nervous than happy because Yogaraj sir is a legend. So to work with a director as experienced as him was something that I was very nervous about. Also because Uttar Karnataka Bhasha is very different from Kannada. I can understand Kannada, but to
something with the language, and he wanted us to all speak the language. So it was very overwhelming for me. But once I was on set, and once the look was set, and once I met Nishvika, I felt a lot more at home and a lot more comfortable with this. ವಿಶ್ವಿಕಾ ಅವರೇ, ಒಂದು ಸಿನಿಮಾದಲ್ಲಿ ಇಬ್ಬರು ಹೀರೋಗಳಿದ್ದಾರೆ ಅಂತಂದಾಗ ಅವರಿಬ್ಬರಲ್ಲಿ ಒಂದು ಪೈಪೋಟಿ ಇರುತ್ತೆ. ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು, ಇವ್ರಿಗಿಂತ ನಾನು ಚೆನ್ನಾಗಿ ಮಾಡ್ಬೇಕಂತ ಅವರಲ್ಲೇ ಒಂದು ಪೈಪೋಟಿ. ಅದೇ ರೀತಿ ಇಬ್ಬರು ಹೀರೋಯಿನ್ಗಳಿದ್ದಾಗ ನಿಮ್ಮಲ್ಲಿ ಒಂದು ಸಣ್ಣದೊಂದು ಇದಿರುತ್ತೆ. ಸೊ ಆ ಥರ ನಿಮ್ಗೆ ಯಾವಾಗಾದ್ರೂ ಅನ್ಸಿತ್ತಾ ಪ್ರಿಯಾನಂದ್ ಅವ್ರಿಗೆ? ಯಾಕೆ ನೀವು ಅನ್ಕೊಂತೀರಾ ಇದೆ? ನೋಡಿದ್ರ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕನ್ನಡ ಬಳಸಲಿಲ್ಲ, ಇದಕ್ಕೆ ರುಚಿಗೆ ಬಿಟ್ರು. ನಮ್ಮ ಫ್ರೆಂಡ್ಶಿಪ್ ಕನ್ನಡದಲ್ಲಿ ಮಾತಾಡ್ತೀನಿ. I'm not talking about off screen, just on screen. ಆನ್ ಸ್ಕ್ರೀನ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ಡೈರೆಕ್ಟರ್ ಅವಳದು ಸೀನ್ ಅಂತ ನಾನು ಸರ್ ಇಲ್ಲ ನಂದಲ್ಲಿ ಇಡಿ ಅಂತ ನಾನೇ ಆ ಡೈಲಾಗ್ ಹೇಳ್ತೀನಿ. ಹಾಗಾಗಲ್ಲ. Performance wise she'll only perform what she's capable of. I'll only be able to perform what I'm capable of. Yeah, I also believe that. Nange tumba sati people have asked me that, okay, when if I watch you your performance, how do you feel? Would you think you do better? I said nan prakara ade scene nan kottidre nan ರೀತಿಲ್ ಮಾಡ್ತೀನಿ. It'll be different. ಅವ್ರ ಸೀನ್ ನ ಅವ್ರದ್ದು ರೀತಿಲ್ ಮಾಡ್ತಾರೋ ಅದೇ ಸೀನ್ ನ, ಬಟ್ ಸೀನ್ ಒಂದೇ ಆದ್ರೂ ಮಾಡೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಸೊ ದಟ್ ಇಸ್ ವಾಟ್ ಬ್ರಿಂಗ್ಸ್ ದ ಯುನಿಕ್ನೆಸ್ ಆಫ್ ದಿ ಆರ್ಟಿಸ್ಟ್ ಅನ್ಸುತ್ತೆ. ಒಂದ್ ಸೀನ್ ಅವ್ರು ಕೊಟ್ಟಿದ್ರೆ ಇಲ್ ಬಿ ಡಿಫ್ರೆಂಟ್ ನನ್ನ ಪ್ರಕಾರ. ಸೊ ಐ ಡೋಂಟ್ ಥಿಂಕ್ ದೇರ್ ವಾಸ್ ಎನಿ ಕಾಂಪಿಟಿಷನ್ ಆರ್ ಎನಿಥಿಂಗ್. ಸೂಪರ್. ಸಿನಿಮಾದಲ್ಲಿ ಏನೋ ಸಾರಾಯಿ ಮಾರೋ ಹುಡುಗಿ ರೋಲ್ ಅಂತೆ ನಿಮ್ದು? ಎಸ್, ಎಲ್ಲ ಮಾಡೋದ್ ಕಲ್ತಿದೀನಿ. ರೆಸಿಪಿ ನನ್ನ ಬಿಸ್ನೆಸ್. ನೋ ರೆಸಿಪಿ ಬೇಕಾದ್ರೆ ಕಲ್ಪಟ್ಟಿ ಸಾರಾಯಿ. ಬಟ್ ಹಿಯರ್ ಇಟ್ಸ್ ಬ್ಯಾಂಡ್. ಇಟ್ಸ್ ಹಿಯರ್ ಬ್ಯಾಂಡ್. ಯು ಕ್ಯಾನ್ ಕಮ್ ಟು ಮೈ ಊರು. ಯಾವ ಊರು? A secret. March 8th. ಸಿನಿಮಾ ನೋಡಿ, ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ, you'll find out the address. But you interrupted. Yeah, you have to help her out. Okay, ಆ ಪಾತ್ರ ಮಾಡೋದಕ್ಕೆ ಎಷ್ಟು ಚಾಲೆಂಜ್ ಅನ್ನಿಸ್ತು? ಆಕ್ಚುಲಿ ಈ ಸಿನಿಮಾದಲ್ಲಿ ಎಲ್ಲಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಿರುತ್ತೆ ಅಥವಾ ಹೈಪರ್ ಆಕ್ಟಿವ್ ಆಗಿರೋ ತರ ಇರುತ್ತೆ. ಇದರಲ್ಲಿ ಎಲ್ಲ ನಂದು ಇಟ್ಸ್ ಅ ವೆರಿ ಕಾಮ್, ಸಟಲ್, ಸ್ಕೇರ್ಡ್, ಕಾನ್ಶಿಯಸ್ ಕ್ಯಾರೆಕ್ಟರ್. ಅಂದ್ರೆ ಅವಳು ಪ್ರತಿಯೊಂದು ಮಾಡಿದ್ರು ಯಾರಾದ್ರೂ ಅನ್ಕೊಂಡ್ಬಿಡ್ತಾರೆ, ಜನ ಏನಂತಾರೆ, ಊರ್ ಜನ ಏನಂತಾರೆ, ಬರೀ ಅದೇ ಇರುತ್ತೆ ಅವಳ ಮೈಂಡ್ ಅಲ್ಲಿ. ಸೊ ಅವಳು ಜಾಸ್ತಿ ಆಕ್ಟಿವಿಟಿ ತುಂಬಾ ಉಡಿಯುವಂತ ಒಂದು ಹುಡುಗಿ. ಅಂದ್ರೆ ಅವಳು ಜಾಸ್ತಿ ಮುಂದೆ ಯಾವ್ದಕ್ಕೂ ಬರಲ್ಲ, ಅವಳ ವಿಷಯನ ಜಾಸ್ತಿ ಮಾತಾಡೋದಿಲ್ಲ. ಸೊ ಅದೆಲ್ಲ ಏನ್ ವಿಷಯ ಇದ್ರೂ ಕುಸುಮಿಗೆ ಹೇಳ್ತಾಳೆ, ಅವಳೆಲ್ಲ ನೋಡ್ಕೊಂತಾಳೆ. ಏನೇನ್ ಹೇಳ್ತಿದ್ರು ನಿಮ್ಗೆ? ಏನೆಲ್ಲ ಟೇಕ್ ಕೇರ್ ಮಾಡ್ತಿದ್ರಿ ನೀವು? ನೀರ್ ಕೊಡ್ಸು. ಹೌದು, ನಾನ್ ನೀರ್ ಕೊಡ್ತೀನಿ, ಊಟ ಕೊಡ್ತೀನಿ, ಕಂಪನಿ ಕೊಡ್ತೀನಿ, ಬೇರೆ ಏನೋ ಅಷ್ಟೇ ಹೆಲ್ಪ್ ಮಾಡ್ತೀನಿ. ಬಾಯ್ ಫ್ರೆಂಡ್ ಲವ್ಗೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ. ಲವ್ಲಿ. ಪ್ರಿಯಾನಂದ್ ಅವ್ರಿಗೆ ಕನ್ನಡನೇ ತುಂಬಾ ಕಷ್ಟ, ಟಫ್. ಅಂತದ್ರಲ್ಲಿ ಉತ್ತರ ಕರ್ನಾಟಕ ಭಾಷೆ ಅಂದಾಗ ಅದು ಡಬಲ್ ಟಫ್. So how did you manage? Nange all same tough ne. But see, I can understand Kannada. So like I said, Uttar Karnataka is like such an interesting terrain, and their language and their dressing, everything changes. So the body language changes. This is the first time I worked on a character with this kind of a look in any of the 5 languages I work in. So that was very exciting, and I was very anxious about how it would turn out. So hopefully everyone likes it. But I think the assistant director struggled more than I struggled because they had to help me with it. Okay. Attire ella nimge ಏನು ಅನಿಸ್ತು ಅಂತ? ಯಾಕಂದ್ರೆ ಇಲ್ಲದ್ರೆ we wear pants and all. That was my favorite look. What is it called? The Kacha panche. I loved Kacha Sire. Was my favorite look. I feel like this is the least makeup I've ever worn, but this is my favorite look I've ever done in my career so far. So I really enjoyed it. ಸೂಪರ್. ಶಿವಣ್ಣ ಅವರು ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿದ್ರು ಶರ್ಟ್ ಅಲ್ಲಿ ನಿಮ್ಗೆ ಅಂತ? Such a sweet man. He's just so kind. Shivanna sir, Prabhu sir, like even Nishvika, and there's so many actors. Everyone is just so sweet and nice, and the direction team was like super welcoming. So I think like I said, I've been spoiled in the Kannada industry, so it makes it my favorite place. I love shooting over here. I love shooting with the teams I've worked with here. How easygoing Shivanna is. He doesn't make anyone feel nervous around him. So it's lovely to work with him. ಇನ್ನು ನಿಮ್ಮ ಮತ್ತೆ ಪ್ರಭುದೇವ್ ಅವರ ಕಾಂಬಿನೇಷನ್ ಬಗ್ಗೆ, ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ? Honestly speaking, I think Prabhu sir is one of the most difficult people to share screen with because of his spontaneity. ಅಂದ್ರೆ ಅವರು ಎಷ್ಟು ಸ್ಪಾಂಟೇನಿಯಸ್ ಆಗಿರ್ತಾರೆ, ಎಷ್ಟು ನ್ಯಾಚುರಲ್ ಆಗಿರ್ತಾರೆ. ಸೊ ನಾವೆಲ್ಲ ಪ್ರೆಪ್ ಮಾಡ್ಕೊಂಡು ಇದು ಡೈಲಾಗ್ ಹಿಂಗೆ ಹೋಗ್ತೀವಲ್ಲ, ಅವ್ರಿಗೆ ಆತರ ಏನಿಲ್ಲ. ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಎಷ್ಟು ಕ್ಯಾಶುವಲ್ ಆಗಿ ಮತ್ತೆ ಹಿಂಗೆ ಅಂತ ಅವ್ರದೆಲ್ಲ ನ್ಯಾಚುರಲ್ ಆಗಿ ಸ್ಪಾಂಟೇನಿಯಸ್ ಆಗಿ. Each take would be very different from the other, so you have to be careful. ಸೊ ನೀವೇನ್ ಮಾಡಿರ್ತೀರಾ ಅದ್ರ ಹಿಂದೆ ನಿಮ್ದು ಬಿಟ್ಬಿಡಿ, ಅವ್ರು ಏನ್ ಮಾಡಿರ್ತಾರೆ ನೀವು ನೆನ್ಪಿಡ್ಕೊಬೇಕು, ಸೊ ದಟ್ ಯು ಕ್ಯಾನ್ ಡೂ ದಟ್ ಅಗೇನ್.
and that is very new. I learned something new from him, that spontaneity is actually good. The fact that he's so easygoing as a person made it ಈಸಿ ನಮಗೆ ಕೆಲಸ ಮಾಡೋದಕ್ಕೆ ಅವ್ರ ಜೊತೆಗೆ. ಸೊ ಕೆಮಿಸ್ಟ್ರಿ ವರ್ಕ್ ಆಗಿದೆಯಾ ಇಲ್ವಾ ಅದು ಮಾರ್ಚ್ ಸಿನಿಮಾ ನೋಡಿ ಹೇಳಿ. ನನಗೆ ತಿಳಿದಂಗೆ ಇಲ್ಲಿ ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಆರ್ಟಿಸ್ಟ್ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಫ್ರೆಶ್ ಕಾಂಬಿನೇಷನ್ಸ್ ಎಕ್ಸೆಪ್ಟ್ ನಿಮ್ದು ಮತ್ತೆ ಭಟ್ರ ಅವ್ರದ್ದು. ಸೊ ನಿಮ್ಮ ಭಟ್ರ ಒಂದು collaboration ಬಗ್ಗೆ again and again I don't know, I've just been fortunate ಅನ್ಸುತ್ತೆ. ಇದು ಮಾತ್ರ ಅಲ್ಲ, ನಾನು ಪ್ರತಿಯೊಂದು ಸಿನಿಮಾದಲ್ಲೂ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದ್ದೀನಿ, ಅವ್ರ ಜೊತೆ ಮಿನಿಮಮ್ 2 ಸಿನಿಮಾ ಮಾಡಿದ್ದೀನಿ. ಡಿಫಾಲ್ಟ್ ಐ ಡೋಂಟ್ ನೋ ಅವ್ರು ಮತ್ತೆ ಪ್ರೊಡ್ಯೂಸ್ ಮಾಡಿದ್ದಾರೆ ನನಗೆ ಅಥವಾ ಮತ್ತೆ ಡೈರೆಕ್ಟ್ ಮಾಡಿದ್ದಾರೆ. ಸೊ ಐ ಹ್ಯಾವ್ ಆಕ್ಚುಲಿ ವರ್ಕ್ಡ್ ವಿತ್ ಪೀಪಲ್ ದಟ್ ಐ ಹ್ಯಾವ್ ಆಲ್ರೆಡಿ ವರ್ಕ್ಡ್ ವಿತ್. ಅಂಡ್ ಐ ಥಿಂಕ್ ಭಟ್ರ ಜೊತೆಗೆ ಇನಿಷಿಯಲಿ ನಾನು ಫಸ್ಟ್ ಗಾಳಿಪಟ 2 ಮಾಡಬೇಕಾದ್ರೆ ನಾನು ಭೇಟಿ ಆದಾಗ ನಾನು ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಓಕೆ ನಾನು ಹಿಂಗೆ ಮಾಡಬೇಕು, ಅವ್ರು ಇಂಥ ಮನುಷ್ಯ ಹಿಂಗಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ, ಹಂಗೆ ಹಿಂಗೆ ಅಂತ ಪ್ರೆಪ್ ಮಾಡ್ಕೊಂಡು ಹೋದವಳು ಒಂದೇ ಶಾರ್ಟಿಗೆ ಆ ಪ್ರೆಪ್ ಅದೆಲ್ಲ ಕಾಮ್ ಆಯಿತು. ಲೈಕ್ ಐ ಜಸ್ಟ್ ಬಿಕೇಮ್ ಕಾಮ್ ಆಸ್ ಅ ಪರ್ಸನ್ ಅಂಡ್ ದೆನ್ ಐ ಫೆಲ್ಟ್ ಓಕೆ ಅವ್ರು ಕಾಣಿಸೋ ಅಷ್ಟು ಸ್ಟ್ರಿಕ್ಟ್ ಅದು ಸ್ಕೇರಿ ಆಗಿಲ್ಲ, ಅವ್ರು ತುಂಬ ಫನ್ ಆಗಿರ್ತಾರೆ. ಆ್ಯಂಡ್ ಒಂದು ಎನ್ವೈರ್ಮೆಂಟಲ್ಲಿ ಅಂದರೆ ಒಂದು ಶೂಟಿಂಗ್ ಸೆಟ್ಟಲ್ಲಿ ತುಂಬ ಪ್ರೆಷರ್ಸ್ ಇರುತ್ತೆ, ಎಸ್ಪೆಷಲಿ ಡೈರೆಕ್ಟರ್ಗೆ. ಟೈಮ್ ಹೋಗ್ತಾ ಇರುತ್ತೆ, ಎಲ್ಲ ಆರ್ಟಿಸ್ಟ್ನು ಒಂದು ಕಡೆ ಹಾಕಬೇಕು ಅಂಥ ಒಂದು ಸಿಚುವೇಶನಲ್ಲೂ ಅವ್ರು ನಮ್ಮನ್ನು ನಗಿಸ್ತಾರೆ, ಏನೋ ಒಂದು ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ಹೇಳ್ತಾ ಇರ್ತಾರೆ. ಸೊ ಐ ಫೀಲ್ ಲೈಕ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಷ್ಟು ಕೂಲ್ ಆಗಿದ್ರೆ ಇಡೀ ಸೆಟ್ ಅಷ್ಟೇ ಕೂಲ್ ಆಗಿರುತ್ತೆ. ಐ ಥಿಂಕ್ ದಟ್ಸ್ ವೈ ಇಟ್ಸ್ ಈಸಿಯರ್ ಟು ವರ್ಕ್ ವಿತ್ ಹಿಮ್. ರೀಸೆಂಟ್ ಆಗಿ ಗರಡಿಯಲ್ಲೂ ವರ್ಕ್ ಮಾಡಿದ್ರಿ ನೀವು? ಹೌದು, ಹಾಡ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನನ್ಗೆ ಐ ಥಿಂಕ್ ಗರಡಿಯಿಂದಾನೇ ನನಗೆ ಜನಕ್ಕೆ ಗೊತ್ತಾಗಿದ್ದು ಓಕೆ ಇವಳು ಅಷ್ಟಮಷ್ಟಕ್ಕೆ ಡಾನ್ಸ್ ಮಾಡ್ತಾಳೆ ಅಂತ, ಬಿಕಾಸ್ ಆಫ್ ದ ಸಾಂಗ್. ಸೊ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಟು ಹಿಮ್. ಐ ಬಿಲೀವ್ ದಟ್ ಐ ಆಮ್ ಅ ಡಿರೆಕ್ಟರ್ಸ್ ಆರ್ಟಿಸ್ಟ್. ಓಕೆ, ಸೊ ಅವರು ಹೇಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನ ಪೂರೈಸೋದು ಅಷ್ಟೇ ನನ್ನ ಕೆಲಸ. ಸೊ ಐ ಥಿಂಕ್ ಇಟ್ಸ್ ವರ್ಕ್ ಫಾರ್ ಮೀ. in ಮುಂದೇನು ನೋಡೋಣ ಭಟ್ರ ಸರ್ ಜೊತೆ ಇಲ್ಲ. I also have a repeat on this film because I worked with Santosh before as cinematographer. Correct. He's amazing. Yeah. He's so quiet, so silent, but his work speaks volumes. Yes, ಸಂತೋಷ್ ಪತಾಜ ಬಗ್ಗೆ ಮಾತಾಡ್ತಾ ಇದ್ರಿ, ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ನಿಮ್ಮನ್ನ. I'll speak about myself. Yeah. That's not nice, no? You should say something. No, ಈಗ ನಮ್ ಸ್ಯಾಂಪಲ್ಸ್ ಏನು ನಮ್ಗೆ ರಿವೀಲ್ ಆಗಿಲ್ಲ. Honestly, ನಾವು ಅಷ್ಟೇ I've not seen anything. ನಾವು ವೇಟ್ ಮಾಡ್ತಾ ಇದೀವಿ, ವಾವ್ ಮಾರ್ಚ್ ಆ ಲುಕ್ ಅಲ್ಲಿ ಆ ಕಾಂಬಿನೇಷನ್ ಅಲ್ಲಿ ಅದು ಹೆಂಗ್ ಕಾಣಿಸ್ಬೋದು ಅಂತ. ಸೊ ಏನೆಲ್ಲ ತಿಂತಿದ್ರಿ ನಾರ್ತ್ ಕರ್ನಾಟಕ ಶೂಟ್ಗೆಲ್ಲ ಹೋದಾಗ ಅಂತ? Food from Karnataka. I love ragi mudde, I love akki roti, I love so much yumminess, and it's so healthy. The food is just really healthy, so I love eating anything local here. ಇಲ್ಲಿ ರಾಕ್ಲೈನ್ ವೆಂಕಟೇಶ್ ಅಂದಿದ ತಕ್ಷಣ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಇನ್ ಇಂಡಿಯಾ, ನಾಟ್ ಓನ್ಲಿ ಕರ್ನಾಟಕ. He worked with Salman Khan, Rajinikanth, everybody almost, all Telugu, Praviteja and everyone. So anta obba production house jothe ನೀವು actors ಆಗಿರೋದು ಎಷ್ಟು ಖುಷಿ ಅನಿಸ್ತು? It's always nice to work on a film. Obviously the production value also increases when you have a big producer. The way they promote the film changes, the way they can release the film, the number of theaters, so all that is a big plus for an actor. And to hopefully we're also going to be in one of his success lists because he's had a lot of successes. And Rockline sir is also very easygoing. He doesn't carry and bring all his success when he meets you. He treats you really well with respect. So it's exciting to always work with a good production house. ರಾಕ್ಲೈನ್ ವೆಂಕಟೇಶ್ ಅವರ ಸಿನಿಮಾದಲ್ಲಿ, ರಾಕ್ಲೈನ್ ಸಿನಿಮಾಸ್ ಅಲ್ಲಿ ಬಂದಂತ ಕಾಟೇರ ಸಿನಿಮಾ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಹಿಟ್ ಮೂವಿ. ಸೊ ಒನ್ಸ್ ಅಗೇನ್ ಆ ಸಿನಿಮಾ ಆಗಿದ ತಕ್ಷಣ ಮತ್ತೊಂದು ಸಿನಿಮಾ ಬರ್ತಾ ಇದೆ ಕರ್ನಾಟಕದ ಮೂಲಕ, ಅದರ ಭಾಗವಾಗಿರೋದು ನೀವು. ನಿಮ್ಗೆ ಎಷ್ಟು ಪ್ಲಸ್ ಅನಿಸ್ತಾ ಇದೆ ಇವಾಗ? ಪೋಸ್ಟರ್ ಅಲ್ಲಿ ಈಗ ಸದ್ಯಕ್ಕೆ ಶಿವಣ್ಣ ಮತ್ತೆ ಪ್ರಭು ಸರ್ ಕಾಣಿಸ್ತಾ ಇದ್ದಾರೆ, ಬಟ್ ಅದ್ರ ಹಿಂದೆ ಒಂದೊಂದು ಸೀನಲ್ಲೂ ನಿಮ್ಗೆ ತುಂಬಿರೋ ಬ್ಯಾಕ್ ಗ್ರೌಂಡ್ ಕಾಣಿಸುತ್ತೆ, ಬಿಕಾಸ್ ಅಷ್ಟು ಕಲಾವಿದರು ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ಇದರಲ್ಲಿ ಒಂದು ಭಾಗಿಯಾಗಿರೋದು ಇಟ್ ಸೆಲ್ಫ್ ಇಸ್ ಸಚ್ ಅ ಗ್ರೇಟ್ ಆನರ್ ನನಗೆ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾ ಅವ್ರು ಹೇಳ್ದಂಗೆ ರಾಕ್ಲೈನ್ ಸರ್ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ವಿ ನೀಡ್ ಪ್ರೊಡ್ಯೂಸರ್ಸ್ ಲೈಕ್ ದ್ಯಾಟ್ ಹೂ ನಾಟ್ ಓನ್ಲಿ ದುಡ್ಡು ಮಾಡೋಕ್ಕೆ ಪ್ರೊಡ್ಯೂಸ್ ಮಾಡಲ್ಲ, ಅವರು ಸಿನಿಮಾ ಪ್ಯಾಷನ್ ಇದೆ ಅವ್ರಿಗೆ, ಸಿನಿಮಾನೇ ಅವ್ರ ಲೈಫ್ ಅಂತ ಅನ್ಕೊಂಡು ಪ್ರೊಡ್ಯೂಸ್ ಮಾಡ್ತಿರೋಂಥ ಒಂದು ಪ್ರೊಡ್ಯೂಸರ್ ಅವರು. ಸೊ ಪ್ರೊಡ್ಯೂಸರ್ ಯಾವಾಗಲೂ ಖುಷಿ ಇರಬೇಕು, ಅವಾಗ್ಲೇ ಇನ್ನೊಂದಷ್ಟು ಸಿನಿಮಾಸ್ ನಮಗೆ ಅವಕಾಶಗಳು ಸಿಗುತ್ತೆ. ಅವರು ಇನ್ನಷ್ಟು ಹ್ಯಾಪಿಯಾಗಿರಲಿ, ಇನ್ನಷ್ಟು ಒಳ್ಳೆ ಸಿನಿಮಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಅಫ್ಕೋರ್ಸ್ ಅವರು ಎಕ್ಸ್ಪ್ಯಾಂಡ್ ಮಾಡಲಿ, ಅವರು ಇನ್ನಷ್ಟು ಸಿನಿಮಾಸ್ ಒಳ್ಳೆ ಸಿನಿಮಾಸ್ ತೆಗಿಲಿ. ಸೊ ಶಿವಣ್ಣ ಪ್ರಭುದೇವ ಅಂದಿದ ತಕ್ಷಣ ಡಾನ್ಸ್ಗೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರೆ ಸಿನಿಮಾದಲ್ಲಿ. ಸೊ ನಮ್ಗೆ ಈಗ 2 ಸಾಂಗ್ ಮೂಲಕ ಅದು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅವರು ಆಲ್ರೆಡಿ. ದೇ ಆರ್ ದ ಬೆಸ್ಟ್ ಡ್ಯಾನ್ಸರ್ಸ್ ಅಂತ ಒನ್ಸ್ ಅಗೇನ್ ಒಂದೇ ಸ್ಕ್ರೀನ್ ಅಲ್ಲಿ ಇಬ್ರು ಕಾಣಿಸ್ಕೊಂಡು ಇದು ಮಾಡಿದ್ದಾರೆ. ಸೊ ನಿಮಗೆ ಮ್ಯೂಸಿಕ್ ಅಲ್ಲಿ ಹರಿಕೃಷ್ಣ ಅವರು ಎಷ್ಟು
ಬೆಸ್ಟ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಅನಿಸ್ತು. 100%. ಐ ಥಿಂಕ್ ಹರಿಕೃಷ್ಣ ಸರ್ ಯಾವತ್ತೂ ಡಿಸಪಾಯಿಂಟ್ ಮಾಡೋದೇ ಇಲ್ಲ ಅನ್ಸುತ್ತೆ, ಚಾನ್ಸೇ ಇಲ್ಲ ಅನ್ಸುತ್ತೆ. ಆ್ಯಂಡ್ ಅವರಿಬ್ರು ಕಾಂಬಿನೇಷನ್ ಅಂತ ಬಂದಾಗ ಯೋಗರಾಜ್ ಭಟ್ ಸರ್ ಲಿರಿಕ್ಸ್ ಆಗಿರ್ಬೋದು ಮತ್ತೆ ಹರಿಕೃಷ್ಣ ಸರ್ ಮ್ಯೂಸಿಕ್ ಆಗಿರ್ಬೋದು, ಇಟ್ಸ್ ಲೈಕ್ ಗ್ಯಾರಂಟಿ ಹಿಟ್ ಅದು. ನನ್ನ ಕರಿಯರಲ್ಲಿ ಐ ಡೋಂಟ್ ನೋ, ಐ ಜಸ್ಟ್ ಬಿನ್ ಫಾರ್ಚುನೇಟ್ ವಿತ್ ಸಾಂಗ್ಸ್. ನನಗೆ ಎಲ್ಲಾ ಸಿನಿಮಾದಲ್ಲೂ ಒಂದು ಒಳ್ಳೆ ಹಾಡ್ ಸಿಗುತ್ತೆ, ಒಂದು ಒಳ್ಳೆ ಹಿಟ್ ಸಿಗುತ್ತೆ. ಸೊ ಇದರಲ್ಲಿ ಸಾಂಗ್ ಔಟ್ಪುಟ್ ಹೇಗೆ ಬರುತ್ತೆ ಅದು ಸಿನಿಮಾ ರಿಲೀಸ್ ಆಗಿ ಜನ ಒಪ್ಕೊಂಡ್ಮೇಲೆ ಅದ್ರ ಜಡ್ಜ್ಮೆಂಟು. ಬಟ್ ನನಗಂತೂ ಅತಿ ಹೆಚ್ಚು ಸಮಾಧಾನ ಅಥವಾ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತ ಒಂದು ಸಾಂಗ್ ಇದು. ಬಿಕಾಸ್ ಐ ಡೆಫಿನೆಟ್ಲಿ ವರ್ಕಿಂಗ್ ವಿತ್ ದಿ ಲೆಜೆಂಡ್, ಪ್ಯಾನ್ ಇಂಡಿಯಾ ಸ್ಟಾರ್ ಮೈಕಲ್ ಜಾಕ್ಸನ್, ಇಂಡಿಯನ್ ಮೈಕಲ್ ಜಾಕ್ಸನ್. ಸೊ ಇಂತೆಲ್ಲ ಹೆಸರು ಮಾಡಿರೋಂಥ ಪ್ರಭು ಸರ್ ಜೊತೆ ಹೆಜ್ಜೆ ಹಾಕೋದು ಇಸ್ ಎನಿ ಡಾನ್ಸರ್ಸ್ ಡ್ರೀಮ್. ಸೊ ಆ ಒಂದು ಕನಸು ನನ್ಸಾಯ್ತು ಈ ಸಿನಿಮಾ ಮೂಲಕ. ಪ್ರತಿಯೊಬ್ಬ ಕಲಾವಿದೆಗೂ ಒಂದು ಕನಸಂತೂ ಡ್ರೀಮ್ ಅಂತೂ ಇದ್ದೇ ಇರುತ್ತೆ. ನಾನು ಪ್ರಭುದೇವ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು, ಸ್ಟೆಪ್ ಹಾಕ್ಬೇಕು ಅಂತ. ಆ ಸ್ಟೆಪ್ ನನ್ಗೆ ಆ ಡ್ರೀಮ್ ಏನಿಲ್ಲ, ನನ್ಗೆ ಡೆಫಿನೆಟ್ಲಿ ಅಫ್ಕೋರ್ಸ್ ನಾನು ಸ್ಕೂಲಿಂದಾನು ನಾವು ನೋಡ್ಕೊಂಡ್ ಬರ್ತಿದ್ವಿ, ಕಾಂಪಿಟೇಷನ್ ಎಲ್ಲ ಬಂದಾಗ ಅವ್ರ ಹೆಸರೇ ಬರೋದು. ಅಂಡ್ ಟುಡೇ ಟು ಆಕ್ಚುಲಿ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್ ಅಂಡ್ ಡಾನ್ಸ್, ಕನಸು ಇರೋದು ಬೇರೆ, ಕನಸು ನನಸಾದಾಗ ಅದನ್ನ ಮ್ಯಾಚ್ ಮಾಡೋದಿದೆಯಲ್ಲ. ಎಷ್ಟಲ್ಲಿ ರಿಹರ್ಸಲ್ಸ್ ಮಾಡಿದ್ರಿ ಅಂತ? ಅದೊಂದು ಯಾಕೆ ಹೇಳ್ತೀರಾ, ಇವರು ಸಡನ್ ಆಗಿ ರಿಹರ್ಸಲ್ಸ್ ಇಟ್ಕೊಂಡ್ಬಿಟ್ಟಿದ್ರು, ಶೂಟ್ ಇಟ್ಕೊಂಡಿದ್ರು. ಅಂಡ್ ಐ ವಾಸ್ ಸಪೋಸ್ ಟು ಫ್ಲೈ ಸಮ್ವೇರ್ ಅಂಡ್ ಐ ಕ್ಯಾನ್ಸಲ್ಡ್. ಹೋಗೋದನ್ನ ಕ್ಯಾನ್ಸಲ್ ಮಾಡಿ, ಇಲ್ಲ ನಂಗೆ ರಿಹರ್ಸಲ್ ಬೇಕು, ನಂಗೆ ಪ್ಲೀಸ್ ಹಿಂಗೆಲ್ಲ ನನ್ನ ಶೂಟಿಗೆ ಕಳಿಸ್ಬೇಡಿ ಅಂದ್ಬಿಟ್ಟು ನಾನು ನೋ ಐ ನೀಡ್ ಮೋರ್ ರಿಹರ್ಸಲ್ ಅಂತ ಹೇಳಿ. ಬಟ್ ಯು ನೋ ವಾಟ್ ದ ಬೆಸ್ಟ್ ಪಾರ್ಟ್ ವಾಸ್, ನಾನು ಒಬ್ಳೆ ರಿಹರ್ಸಲ್ಗೆ ಹೋಗಿಲ್ಲ. ಎವ್ರಿ ಡೇ ನಾನು ರಿಹರ್ಸಲ್ ಹೋದಾಗೂ ಪ್ರಭು ಸರ್ ಇದ್ರು. ಆಲ್ 4 days he was there. ನೀವು ಈ ಹಿಂದೆ ಶಿವಣ್ಣ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯ್ತು ಅಂದ್ರು. ವಿಚ್ ಮೂವಿ ಇಸ್ ದಟ್? It's a film called RDX that Satyajyoti was supposed to produce. There were delays in the writing and stuff. So after that, this film had come by, so I was just happy to work with Shivana. So whichever film it is in, it's nice to be a part of a film with him. So music or dance ಬಗ್ಗೆ ನೀವೇನು ಹೇಳ್ತೀರಿ? The music, I mean the combination, everyone's really known for, they're famous for their combination, and the visuals are stunning, and it's placed really well in the film. It's not just coming just for the sake of it happening. And Nishvika danced with Prabhu, so I had a song with Shivana. It was a nice romantic beautiful song, so it's always special to have songs that are a hit for a film. Almost all ಈಗ ಸಮ್ಮರ್ ಶುರು ಆಗ್ತಾ ಇದೆ. It's not almost, it's Chennai already ಶುರು ಆಗಿದೆ. ಹೌದು. So I heard that it's about water problem. So what do you want to comment on that? I think it's important for everyone to be socially responsible regardless of what season we're in. It's important to kind of conserve water and respect our environment so we can give back to the generations that follow. ನೀವು ಬೇಸಿಗೆಯಲ್ಲಿ ಐ ಮೀನ್ ಸಮ್ಮರಲ್ಲಿ ನಿಮ್ಮ ಮನೆ ಹತ್ರ ಅಥವಾ ಬೇರೆ ಎಲ್ಲಾದರೂ ನಿಮ್ಮ ಫ್ರೆಂಡ್ ಮನೆ ಹತ್ರನೋ ರಿಲೇಟಿವ್ ಮನೆ ಹತ್ರನೋ ಹಕ್ಕಿಗಳಿಗೆ ಕುಡಿಯೋದಕ್ಕೆ ಒಂದು ಇದರಲ್ಲೆಲ್ಲ ನೀರು ಹಾಕಿ ಇಡ್ತೀರಾ? Yeah, but that's regardless of summer. It's always hot in India. I mean, especially in the south, especially in Tamil Nadu, especially in Chennai, we have one season. It's always hot, so it's something you always do. It's a part of your daily life. Yeah, rain and heat. ಎಸ್ ನಿಶ್ವಿಕಾರ, ಬೇಸಿಗೆ ಶುರುವಾಗ್ತಾ ಇದೆ, ನೀರು ಎಷ್ಟು ಪ್ರಾಮುಖ್ಯತೆ ಅನಿಸುತ್ತೆ? ಎಸ್, ಐ ಥಿಂಕ್ ಎವ್ರಿಬಡಿ ಪ್ರಾಕ್ಟೀಸ್ ಮಾಡ್ಬೇಕಿದನ್ನ. ಬಿಕಾಸ್ ನಾವು ಮನುಷ್ಯ ಹೆಂಗೋ ಬದುಕೋಬಿಡ್ತೀವಿ, ಬಾಯಿ ಇದೆ, ಕೇಳಾದ್ರೂ ಈಸ್ಕೋಬಹುದು, ನೀರನ್ನ ಹುಡ್ಕೊಂಡು ಹೋಗೋ ಶಕ್ತಿ ಇದೆ. ಬಟ್ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ಪೆಷಲಿ ಬೇಸಿಗೆ ಸಮಯದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಮನೆ ಆಚೆಗಡೆ, ನಿಮ್ಮ ಮನೆ ಟೆರೆಸ್, ನೀವು ಹೇಳ್ದಂಗೆ ಒಂದು ಯಾವುದಾದ್ರೂ ಒಂದು ಬೌಲಲ್ಲಿ ಒಂದಷ್ಟು ಕಾಳು ಒಂದಷ್ಟು ನೀರು ಇಡಿ. ನಿಮ್ಮ ಊಟದಲ್ಲಿ 1-2 ಅಕ್ಕಿ ಕಾಳು ಹೋಗುತ್ತಷ್ಟೇ. ಸೊ ಪ್ರಾಣಿ ಪಕ್ಷಿಗಳಿಗೆ ಅಷ್ಟಾದ್ರೂ ನಾವು ಮಾಡ್ಬೋದು ಅನ್ಸುತ್ತೆ. ಸೊ ಹೋಪ್ಫುಲಿ ಈ ಇಂಟರ್ವ್ಯೂ ಮೂಲಕ ನೀವೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಯಾವುದಾದ್ರೂ ಒಂದು ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಪ್ರಭುದೇವ ಅವ್ರಿಗಾಗ್ಲಿ ಅಥವಾ ಶಿವಣ್ಣ ಅವ್ರಿಗಾಗಿ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? I will dedicate ಅವರಿಬ್ರಿಗೆ. Okay. What do you want to say for Kannada audience throughout Power TV? March 8th, our film is releasing. It has amazing actors. It has a great star cast. It has a really nice storyline. I think everyone connects. There's a lot of emotions. There's a lot of comedy. There's action. It's like the perfect masala film. So I hope you watch it in the theaters with your family and friends.
ಎಸ್ ನಿಶ್ವಿಕ್ ಅವರೇ, ಫೈನಲ್ ಆಗಿ ಕನ್ನಡ ಆಡಿಯನ್ಸ್ಗೆ ನಮ್ಮ ಪವರ್ ಟಿವಿ ಥ್ರೂ ಏನ್ ಹೇಳಕ್ ಬಯಸ್ತೀರಿ? Power ಆಗಿ ಹೇಳಿ. ಎಸ್, ಎಲ್ಲರೂ March 8 ಕರ್ನಾಟಕ ದಮನಕ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಎಲ್ಲ ಸಿನಿಮಾಸ್ನ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊಂತೀನಿ. ಇಡೀ ಕುಟುಂಬ ನೋಡುವಂಥ ಒಂದು ಸಿನಿಮಾ, ಫನ್ ಫೀಲ್ಡ್ ಎಂಟರ್ಟೈನಿಂಗ್ ಸಿನಿಮಾ. ಮೊದಲನೇ ಬಾರಿಗೆ ಶಿವಣ್ಣ ಮತ್ತು ಪ್ರಭು ಸರ್ ಒಟ್ಟಿಗೆ ಒಂದು ಕಾಂಬಿನೇಷನಲ್ಲಿ ಬರ್ತಿದ್ದಾರೆ. ನಾನು ಪ್ರಿಯಾ ಕೂಡ ಇರ್ತೀವಿ. ಸೊ ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಕ್ಸಸ್ ಆದ್ಮೇಲೆ ಸಿನಿಮಾ ಇದೇ ರೀತಿ ಕೂತು ನಾವು ಸಕ್ಸಸ್ ಡಿಸ್ಕಷನ್ ಮಾಡೋಣ. ಹೌದು.